ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಇವತ್ತಿನ ಈ ಒಂದು ನಿಮಗೆ 8ನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ಎಸ್-ಎ-1 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಕ್ಕೆ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ ಎಸ್-ಎ-1 ಎಕ್ಸಾಮ್ಗೆ ಹಿಂದಿ ಕ್ವಶನ್ ಪೇಪರ್ ಅನ್ನೋದು ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ವಿತ್ ಆನ್ಸರ್ ಕೊಡ್ತೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ತಪ್ಪದೆ ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟು. ಸೊ ಬನ್ನಿ ಇವತ್ತಿನ ಈ ಒಂದು ಡೇನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಸ್-ಎ-1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯ ಪ್ರಶ್ನೆ ಪತ್ರಕ್ಕೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರೋಂಥ ಪ್ರಶ್ನೆಗಳು ಯಾವೆಲ್ಲ ಪಿಕ್ಸ್ ಬರ್ತವೆ ಅವೆಲ್ಲ ಹಾಕ್ತಾಯಿರ್ತೀವಿ. ಅವೆಲ್ಲ ಬೇಕಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ಹುಡುಗರು ಮಿಸ್ ಮಾಡ್ಕೊತಾರೆ, ಅದರಿಂದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಏಡ್ತಲ್ಲಿ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡಲ. ಮೊದಲಾಗಿ ಎಸ್-ಎ-1 ಎಕ್ಸಾಮ್ಗೂ ಸೆಪ್ಟೆಂಬರ್ 2025 ಕಕ್ಷಾ 8ವಿ ಅಥವಾ 8ನೇ ತರಗತಿ, ಅಂಕ 40 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಅರ್ಥ ಆಯ್ತಾ? ಸಮಯ 90 ನಿಮಿಷ. ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? ನಿಮಗೆ ಮೊದಲಾಗಿ 4 ಮಲ್ಟಿಪಲ್ ಇರ್ತವೆ. ಕ್ವಶನ್ ನಂಬರ್ 1 ನೋಡಿ, ಒಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಯಾವ ರೀತಿ ಗ್ರಾಮರ್ ಇದೆ, ಇಲ್ಲಿ ಯಾವ ರೀತಿ ಗ್ರಾಮರ್ ಇದೆ ಅದೇ ಒಂದು ಗ್ರಾಮರ್ ಟಾಪಿಕ್ಕು ನಿಮ್ಮ ಎಕ್ಸಾಮ್ ಕ್ವಶನ್ ಕೇಳ್ತಾರೆ. ಟಾಪಿಕ್ಕು ಸೇಮ್ ಕೇಳ್ತಾರೆ, ಕ್ವಶನ್ ಚೇಂಜ್ ಆಗ್ಬೋದು. ಅರ್ಥ ಆಯ್ತಾ? ಮುಂದೆ ಹೇಳ್ತೀನಿ ನಿಮಗೆ ಯಾವ ಕ್ವಶನ್ ಪಾಯಿಂಟು ಯಾವ ರೀತಿ ಕೇಳ್ತಾರೆ ಅಂತ. ಸೊ ಕೊನೆವರೆಗೆ ನೋಡಿ. ಕ್ವಶನ್ ನಂಬರ್ 1 ನೋಡಿ, ಪ್ರಶ್ನೆಗೆ 1, ಬಡಾಕ ವಿರುದ್ಧಾರ್ಥಕ ಶಬ್ದ ಯಾವುದಾಗ್ಬೋದು? ಬಡಾಕ ವಿರುದ್ಧಾರ್ಥಕ ಶಬ್ದ ಯಾವುದಾಗ್ತದೆ? ವಿರುದ್ಧಾರ್ಥಕ ಕೇಳಿದ್ದಾರೆ. ಬಡ ಏನಾಗ್ಬೋದು? ಇದು ಬಂತು ಸರಿಯಾದ ಉತ್ತರ ಆಪ್ಷನ್ ಸಿ, ಚೋಟ ಆಗ್ತದೆ. ಚೋಟ ಅನ್ನೋದು ಸರಿಯಾದ ಉತ್ತರ. ಈ ಪ್ರಶ್ನೆಗೆ 2, ನಿಮ್ನಲಿಖಿತ में से एक क्वेश्चन शब्द है. ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಯಾವುದಾಗ್ಬೋದು? ಸರಿಯಾದ ಉತ್ತರ ಅಂದ್ಬಿಟ್ಟು ಆಪ್ಷನ್ ಎ ಆಗ್ತದೆ, ಚುಟ್ಟಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಉಳಿದೆಲ್ಲೂ ಬಹುವಚನ ಆಗ್ತವೆ. ಇನ್ನು ಪ್ರಶ್ನೆಗೆ 3, ಚಂಗ ಶಬ್ದಕ ಪರ್ಯಾಯವಾಚಿ ಶಬ್ದ ಯಾವುದಾಗ್ಬೋದು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತದೆ, ಪತಂಗ ಅನ್ನೋದು ಸರಿಯಾದ ಉತ್ತರ, ಪರ್ಯಾಯವಾಚಿ. ಚಂಗ್ ಅನ್ನೋದು ಪತಂಗ ಆಗ್ತದೆ. ಇನ್ನು ಪ್ರಶ್ನೆಗೆ 4, ನಿಮ್ನಲಿಖಿತ में से ಸ್ತ್ರೀಲಿಂಗ ಶಬ್ದ ಯಾವುದಾಗ್ಬೋದು? ಸ್ತ್ರೀಲಿಂಗ ಶಬ್ದ ಇದು ಬಂದ್ಬಿಟ್ಟು ಯಾವುದಾಗ್ಬೋದು? ಆಪ್ಷನ್ ಡಿ ಆಗ್ತದೆ, ಲಡಿಕೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಉಳಿದಿದ್ದೆಲ್ಲ ಪುಲ್ಲಿಂಗ್ ಆಗ್ತವೆ. ಇನ್ನು ನೆಕ್ಸ್ಟ್ ಬರುವಂಥ ನಿಮಗೆ ಸೆಕೆಂಡ್ ಮನೆಯಲ್ಲಿ ಅನುರೂಪತೆ ಕೇಳ್ತಾರೆ. ಅರ್ಥ ಆಯ್ತಾ? ಅನುರೂಪತೆ ಕೇಳ್ತಾರೆ, ಎರಡು ಕೇಳ್ತಾರೆ. ಇದು ಬಂದ್ಬಿಟ್ಟು ನಿಮ್ಮ ಬುಕ್ಕಲ್ಲಿ ಇರೋದು ಕೇಳ್ತಾರೆ. ನಿಮ್ಮ ಬುಕ್ಕಲ್ಲಿ ಯಾವೆಲ್ಲವೇ ಅನುರೂಪತ, ಅದರಲ್ಲಿರೋ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಹಿಂದಿ ಬುಕ್ಕಲ್ಲಿ ಯಾವೆಲ್ಲ ಅನುರೂಪತವೆ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಪ್ರಶ್ನೆಗೆ 5, ಬಿಲ್ಲಿ ರೋಟಿ ಆದರೆ ಬಂದರ್ ಏನಾಗ್ತದೆ? ಬಿಲ್ಲಿ ರೋಟಿ ಆದರೆ ಬಂದರ್ ಅನ್ನೋದು ಏನಾಗ್ತದೆ? ತ್ರಾಜು ಹೋಗ್ತದೆ. ತ್ರಾಜು ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 6, ಬಂಗಾಲ ಗಜೆಟ್ ಅಂಗ್ರೇಜಿ, ಬಂಗಾಲ್ ಗಜೆಟ್ ಅನ್ನೋದು ಅಂಗ್ರೇಜಿ ಆಗ್ತದೆ. ಅದೇ ರೀತಿ ಉದಂತ ಮಾತಂಡ ಏನಾಗ್ಬೋದು? ಇದು ಬಂದ್ಬಿಟ್ಟು ಏನಾಗ್ಬೋದು ಅಂದರೆ ಹಿಂದಿ ಆಗ್ತದೆ. ಅರ್ಥ ಆಯ್ತಾ? ಸೊ ಈ ಶಬ್ದ ಅಂಗ್ರೇಜಿ ಆದರೆ ಈ ಶಬ್ದ ಬಂದ್ಬಿಟ್ಟು ಹಿಂದಿ. ತುಂಬ ಟಫ್ ಇರೋದಿಲ್ಲ, ತುಂಬ ಈಸಿ ಕ್ವಶನ್ ಇರ್ತವೆ. ಸ್ವಲ್ಪ ಟಫ್ ಆದರೂ ಕೂಡ ನಿಮಗೆ ಸ್ವಲ್ಪ ಥಿಂಕ್ ಮಾಡಿ. ಆಲ್ಮೋಸ್ಟ್ ನೀವು ಬುಕ್ಕಲ್ಲಿರೋದು ಕೇಳಿರ್ತಾರೆ, ಬೇರೆ ಯಾವ ಕ್ವಶನ್ ಕೇಳೋದಿಲ್ಲ. ಬುಕ್ ಬಿಟ್ಟು ಬೇರೆ ಯಾವ್ದು ಕೇಳೋದಿಲ್ಲ, ಬುಕ್ಕಲ್ಲಿರೋ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ನೆಕ್ಸ್ಟ್ ಬರೋದ್ರ ನಿಮಗೆ 3ನೇ ಮೇನು, 3 ಮೇಲೆ ಜೋಡ್ಕರ್ ಲಿಕ್ಕಿ. ಜೋಡ್ಕರ್ ಲಿಕ್ಕಿ ಅಂದರೆ ಹೊಂದಿಸಿ ಬರೀರಿ ಅಂತ ಅರ್ಥ. ನಿಮಗೆ 4 ಇರ್ತವೆ. ಅರ್ಥ ಆಯ್ತಾ? ಅದಿಂದ ಬಗ್ಗೆ ಹೋಲಿಸಬೇಕು, ಹೋಲಿಸಿ ಬರೀಬೇಕು. ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕರೀತಾರಲ್ಲ ಇಂಗ್ಲೀಷ್ನಲ್ಲಿ. ಸೊ ಅದೇ ಇದು. ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಶ್ನೆಗೆ 7, ಮೇಜರ್ ಕಾ ನಾಮ್ ಏನು? ಇರ್ಬೋದು? ಗೆಸ್ ಮಾಡಿ ನೋಡೋಣ, ಕಮೆಂಟ್ ಮಾಡಿ. ಸೊ ಇಂದ ಬಗ್ಗೆ ಮ್ಯಾಚ್ ಮಾಡಬೇಕು. ಇದು ಬಂದ್ಬಿಟ್ಟು ಆಶಾರಾಮ್ ತ್ಯಾಗಿ. ಅರ್ಥ ಆಯ್ತಾ? 7ನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಶಾರಾಮ್ ತ್ಯಾಗಿ. ಇನ್ನು ಪ್ರಶ್ನೆಗೆ 8, ಗಾಂಧೀಜಿ ಅನ್ನೋದು ಏನಾಗ್ತದೆ? ಇದು ಬಂದ್ಬಿಟ್ಟು ತ್ಯಾಗ ಬರಸಾನ ಸಿಕ್ಕ. ಪಾನಿ ಬರಸಾನ ಸಿಕ್ಕ. ಗಾಂಧೀಜಿ ಅನ್ನೋದು ಪಾನಿ ಬರಸಾನ ಸಿಕ್ಕ. ನೋಡಿ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಈ ರೀತಿ ಮಿಸ್ ಮಾಡ್ಕೋತೀರಾ. ಪಾನಿ ಬರಸಾನ ಸಿಕ್ಕ ಆಗ್ಬೋದಾ, ತ್ಯಾಗ ಆಗ್ಬೋದಾ ಅಂತ ನೋಡಿ. ಇಲ್ಲೊಂದು ನಮಗೆ ನಾನು ಕನ್ಫ್ಯೂಸ್ ಮಾಡಿದೆ, ಬೇಕಂತ ಕನ್ಫ್ಯೂಸ್ ಮಾಡಿದೆ. ಏನಾಗ್ತದೆ ಗಾಂಧೀಜಿ ಅನ್ನೋದು? ತ್ಯಾಗ ಅವರ ತಪಸ್ಸಾಕಿ ಮೂರ್ತಿ. ನೋಡಿ ತುಂಬ ಜನ ಅನ್ಕೋತೀರಾ ಪಾನಿ ಬರಸನ ಸಿಕ್ಕ, ಕೆಲವಷ್ಟು ಜನಕ್ಕೆ ಅದ್ರ ಮೀನಿಂಗ್ ಗೊತ್ತಿರೋದಿಲ್ಲ, ಅಂತ ಹಾಕಿಬಿಡ್ತೀರಾ. ನೋಡಿ ಗಾಂಧೀಜಿ ಅವರು ಏನು ಮಾಡಿದ್ದಾರೆ? ತ್ಯಾಗ ಅವರ ತಪಸ್ಸಾಕಿ ಮೂರ್ತಿ, ತ್ಯಾಗ ಮತ್ತು ತಪಸ್ಸಿದ ಮೂರ್ತಿ ಅವರು. ಆದ್ದರಿಂದ ಗಾಂಧೀಜಿಗೆ ಉತ್ತರ ತ್ಯಾಗ ಅವರು ತಪಸ್ಸಾಕಿ ಮೂರ್ತಿ, ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 9, ಬೋಲ್ಕಿ ಪತ್ನಿ ಯಾರಾಗ್ಬೋದು? ಬೋಲ್ಕಿ ಪತ್ನಿ ಯಾರಾಗ್ಬೋದು? ಗೆಸ್ ಮಾಡಿ ನೋಡೋಣ. ಹೀರಾ ಅನ್ನೋದು ಬೋಲ್ಕಿ ಪತ್ನಿ ಆಗ್ತಾರೆ. ಇನ್ನು ಪ್ರಶ್ನೆಗೆ 10, ಮಿಟ್ಕರ್ ವಾರಿಗರೋನೆ ಏನಾಗ್ಬೋದು? ಮಿಟ್ಕರ್ ಏನಾಗ್ಬೋದು?
ಪಾನಿ ಬರಸಾನ ಸಿಕ್ಕ ನೋಡಿ, ಪಾನಿ ಬರಸಾನ ಸಿಕ್ಕ ಅನ್ನೋದು ಸರಿಯಾದ ಉತ್ತರ. ತುಂಬ ಜನ ಅವಸರದಲ್ಲಿ ಏನು ಮಾಡ್ತೀರಾ, ಸೊ ಗಾಂಧೀಜಿಗೆ ಅಂತ ಬರೆದ್ಬಿಟ್ಟು ಮತ್ತು ಮೀಟ್ ಮೀಟರಕ್ಕೆ ತ್ಯಾಗ ಅಂತ ಬರೆದ್ಬಿಟ್ಟು ಈ ರೀತಿ ಮಿಸ್ಟೇಕ್ ಮಾಡ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಮತ್ತೊಮ್ಮೆ ಹೇಳಿದ್ದೀನಿ, ಕರೆಕ್ಟಾಗಿ ಓದ್ಕೊಳ್ಳಿ, ನಿಮಗೆ ಆನ್ಸರ್ ಅನ್ನೋದು ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಏಕ ಪೂರ್ಣ ವಾಕ್ಯಮೇ ಲಿಖಿಯೇ, ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅರ್ಥ. ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ 3 ಇರ್ತವೆ, ಅರ್ಥ ಆಯ್ತಾ. ನಿಮಗೆ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪ್ರಶ್ನೆ 11, ಹಮೆ ಕಿಸ್ ಪರ್ ಬಲಿ ಜಾನಾ ಚಾಹಿಯೆ. ಅದೇ ರೀತಿ ಪ್ರಶ್ನೆ 12, दूध कहाँ फैल गया. ಪ್ರಶ್ನೆ 13, ಶಿಶುನೆ ರೋ ಕರ್ ಕ್ಯಾ ಸಿಕ್ಕಾ ಹೈ. ಸೊ ಆನ್ಸರ್ ನೋಡೋಣ. 11, 12, 13ಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ಸೊ ನೋಡಿ, 11 ಪ್ರಶ್ನೆ, ಹಮೆ ಮಾತೃಭೂಮಿ ಪರ್ ಬಲಿ ಜಾನಾ ಚಾಹಿಯೆ. ಅದೇ ರೀತಿ ಪ್ರಶ್ನೆ 12, दूध जमीन पर फैल गया. ಪ್ರಶ್ನೆ 13, ಶಿಶುನೆ ರೋ ಕರ್ ಹಸನಾ ಸಿಕ್ಕಾ ಹೈ. ಅದೇ ರೀತಿ ಇನ್ನು ಪ್ರಶ್ನೆ 14. ಸೊ ಇಲ್ಲಿಂದ ನಮಗೆ ವೇಟ್ ಮಾಡಿ ಸ್ವಲ್ಪ. ಇಲ್ಲಿಂದ ನಮಗೆ 2 ಅಂಕಗಳ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಅಂದರೆ 2-3 ವಾಕ್ಯೊಮ್ಮೆ ಲಿಖಿಯೇ. 2 ಮಾರ್ಕ್ಸ್ ಇದ್ದು 4 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. ಪ್ರಶ್ನೆ 14 ನೋಡಿ, ಅಮೃತ್ಸರ್ ಮೇ ವೇಟ್ ಮಾಡಿ, ಅಮೃತ್ಸರ್ ಕೆ अस्पताल में मेजर के अंतिम शब्द क्या थे. अस्पताल में मेजर के अंतिम शब्द क्या थे. ಇನ್ನು ಅದೇ ರೀತಿ ಪ್ರಶ್ನೆ 15, 16, 17 ಇವು ನೋಡ್ಕೊಳ್ಳಿ. ನಿಮಗೆ 17ನೇ ಪ್ರಶ್ನೆ ಮೇನಾಗಿ ಏನು ಕೇಳ್ತಾರೆ, ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಲಿಖಿಯೇ. ಒಂದು ಗದ್ಯಾಂಶ ಕೊಟ್ಟಿರ್ತಾರೆ, ಒಂದು ಸಾಲನ ಕೊಟ್ಟಿರ್ತಾರೆ, ಅದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೀಬೇಕು. ಅವ್ರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ಅನುವಾದ ಮಾಡಿಬಿಟ್ಟು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೀಬೇಕು. ಏನು ಕೊಟ್ಟಿದ್ದಾರೆ, ಸೊ ಓದ್ಕೊಳ್ಳಿ. ಇದಕ್ಕೆ ಆನ್ಸರ್ ನಾನು ಮುಂದೆ ಕೊಡ್ತೀನಿ, ಅರ್ಥ ಆಯ್ತಾ. ಸೊ 4ಕ್ಕೂ ಆನ್ಸರ್ ಕೊಡ್ತೀನಿ. ಸೊ 14, 15, 16, 17 ಆನ್ಸರ್ ನೋಡೋಣ. ಸೊ 14, 15, 16, 17 ಪ್ರತಿಯೊಂದು ಆನ್ಸರ್ವೇ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಪ್ರತಿಯೊಂದು ನಾನು ಓದಲ್ಲ, ಜಸ್ಟ್ ನಿಮಗೆ ಪ್ಯಾಟರ್ನ್ ಹೇಳ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ ಯಾವ ರೀತಿ ಬರಬೇಕಂತ. ಸೊ ಜಸ್ಟು ಪ್ಯಾಟರ್ನ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಈ ಪಾಠವನ್ನು ನೋಡಲು ಜನರು ದೂರದಿಂದ ಬರಲಾರಂಭಿಸಿದ್ದರು. ಬಡ ಬೋಲು ಹೆದರಿ ಮರ ಮೇಲೆ ಅಡಗಿಕೊಂಡರು. ಈ ರೀತಿ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರೀಬೇಕು ನೀವು. ನೆಕ್ಸ್ಟ್ ಬರುತ್ತೆ ನಿಮಗೆ 18ನೇ ಪ್ರಶ್ನೆ. ಇದೊಂದ್ಬಿಟ್ಟು ನಿಮಗೆ 3 ಮಾರ್ಕ್ಸ್ ಕ್ವೆಶ್ಚನ್ಸು. 3-4 ವಾಕ್ಯೊಮ್ಮೆ ಲಿಖಿಯೇ, ಅಂದರೆ 3 ಅಂಕ ಪ್ರಶ್ನೆಗಳು 2 ಇರ್ತವೆ, ಟೋಟಲಿಗೆ 6 ಮಾರ್ಕ್ಸು. ಪ್ರಶ್ನೆ 18, ಗಾಂಧೀಜಿ ಪರ್ ನಾಟಕೋ ಕ್ಯಾ ಪ್ರಭಾವ ಪಡ. ಅದೇ ರೀತಿ 19ನೇ ಪ್ರಶ್ನೆ ಬಂದ್ಬಿಟ್ಟು ಭಾವಾರ್ಥ ಬರೆಯೋದಿರ್ತದೆ, ಅರ್ಥ ಆಯ್ತಾ. ಭಾವಾರ್ಥ ಅಪ್ನೇ ಶಬ್ದೊಮ್ಮೆ ಲಿಖಿಯೇ. ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಅರ್ಥಾಯ್ತಾ, ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಅದರ ಭಾವಾರ್ಥನ ಬರೀಬೇಕು. ಇದಕ್ಕೆ 3 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ಸೊ ನೋಡ್ಕೊಳ್ಳಿ, ಬಂದರ್ನೆ ದೇಕಾಯ ಜಗಡ ಇದು ಬಂದ್ಬಿಟ್ಟು ನಿಮ್ಮ ಬುಕ್ಕಲ್ಲಿರೋದು ಕೇಳಿರ್ತಾರೆ, ಆಲ್ಮೋಸ್ಟ್ ನಿಮಗೆ ಬುಕ್ಕಲ್ಲಿರೋದು ಕೊಡ್ತಾರೆ. ಸೊ ನೋಡ್ಕೊಳ್ಳಿ, 18ನೇ ಪ್ರಶ್ನೆ ಮತ್ತು 19ನೇ ಪ್ರಶ್ನೆ ಉತ್ತರ ನೋಡೋಣ. ಸೊ 18, 19 ಆನ್ಸರ್ ನೋಡ್ಕೊಳ್ಳಿ, ಭಾವಾರ್ಥ ಮತ್ತು ಸೊ ಎಲ್ಲವನ್ನು ಆನ್ಸರ್ ಕೊಟ್ಟಿರ್ತೀನಿ. ಜಸ್ಟ್ ನೀವು ಪಾಸ್ ಮಾಡಿಟ್ಟು ಆನ್ಸರ್ನ ಓದ್ಕೋಬೇಕಷ್ಟೇ, ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಬರುವಂಥದ್ದು 20ನೇ ಪ್ರಶ್ನೆ, ಫಿಕ್ಸ್ ಬರುವಂಥ ಪ್ರಶ್ನೆ ಯಾವುದು, ಕವಿತಾಂಶ ಪೂರ್ಣ ಕೀಜಿಯೇ ಅಥವಾ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕನ್ನಡದಲ್ಲಿ ಕರೀತಾರೆ. ಕವಿತಾಂಶ ಕೊಟ್ಟಿರ್ತಾರೆ, 4 ಮಾರ್ಕ್ಸ್ ಇರ್ತದೆ. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅರ್ಥ ಆಯ್ತಾ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏಕ್ರಾಯೆ, ಆಮೇಲೆ ಹಠ ಚೋಡೆ, ಇವೆರಡು ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಸೊ 4 ಮಾರ್ಕ್ಸು. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಗದ್ಯಾಂಶ ಕೊಟ್ಟಿರ್ತಾರೆ. ಒಂದು ಗದ್ಯಾಂಶ ಕೊಟ್ಟಿರ್ತಾರೆ, ಕೆಳಗೆ 4 ಪ್ರಶ್ನೆ ಕೇಳಿರ್ತಾರೆ, ಮೇಲೇ ಆನ್ಸರ್ ಇರ್ತದೆ, ಅರ್ಥ ಆಯ್ತಾ. ಮೇಲೆ ಆನ್ಸರ್ ಇರ್ತದೆ, ಸ್ವಲ್ಪ ಓದ್ಕೊಂಡ್ಬಿಟ್ಟು ನೀವು ಬರೀಬೇಕು ಅಷ್ಟೇ. ಸೊ ಮುಂದೆ ಆನ್ಸರ್ ಕೊಡ್ತೀನಿ, ಮೊದಲು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಮಗೆ ಪತ್ರ, ಅರ್ಥ ಆಯ್ತಾ. 5 ಮಾರ್ಕ್ಸಿಗೆ ಒಂದು ಪತ್ರ ಇರ್ತದೆ, ಒಂದು ವ್ಯಕ್ತಿಗೆ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಯಾವ ರೀತಿ ಕೇಳ್ಬೋದು ಪತ್ರವನ್ನು. कोई कारण देकर 3 दिनों की छुट्टी मांगते हुए अपने प्रधानाध्यापक को छुट्टी पत्र लिखे. ಇದು ಬಂದ್ಬಿಟ್ಟು ವ್ಯವಹಾರಿಕ. ಇನ್ನು 10ನೇ ಕ್ವೆಶ್ಚನ್ನು, अपने मित्र को जन्म दिवस के ವದಾಯಿ ದೇತೆ ಹುಯೆ ಪತ್ರ ಲಿಖೆ. ಇದು ಬಂದ್ಬಿಟ್ಟು ವೈಯಕ್ತಿಕ ಆಗ್ತದೆ. ಸೊ ನಿಮಗೆ ಯಾವ್ದು ಬರ್ತದೆ ಅಂತ ಬರೀರಿ. ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಕ್ಕೆ ಆನ್ಸರು ಇಲ್ಲಿವೆ ನೋಡಿ. ಸೊ ಪ್ರತಿಯೊಂದು ಆನ್ಸರ್ವೇ. ಸೊ ನಿಮಗೆ ಯಾವ ಆನ್ಸರ್ ಗೊತ್ತಿಲ್ಲ, ಸೊ ಪಾಸ್ ಮಾಡಿಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. 18, 19, 20, ಅದೇ ರೀತಿ 21, 22, 22 ನೋಡಿ ಯಾವ ರೀತಿ ಬರೀಬೇಕು. ಲೆಟರ್ಗೆ ಯಾವ ರೀತಿ ಬರೀಬೇಕು, ಪ್ರೇಷಕ ಪಥ ಅಂದರೆ ವ್ಯವಹಾರಿಕ ಪತ್ರಕ್ಕೆ ಏನೆಲ್ಲ ಬರೀಬೇಕಂದ್ರೆ ಪ್ರೇಷಕ ಪಥ, ಅದೇ ರೀತಿ ಪತ್ರ ಪಾನೆ ವಾಲೆಕ ಪಥ, ವಿಷಯ, ಸಂಬೋಧನಾ, ಪತ್ರಕ, ಕಾಲೇವಾರ. ಸೊ ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಆಲ್ಮೋಸ್ಟು, ಅದೇ ರೀತಿ ಬರೀರಿ. ತುಂಬ ಏನು ಚೇಂಜ್ ಮಾಡ್ಕೋಬೇಡಿ. ನಿಮ್ಮ ಸ್ಕೂಲಲ್ಲಿ ಒಂದು ಪ್ಯಾಟರ್ನ್ ಏನು ಹೇಳಿದಾರಲ್ಲ ಅದನ್ನೇ ಬರೀರಿ ಸಾಕು. ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಕ್ಕೆ ಏನಾಗ್ತದೆ,
ಈಗಾಗಲೇ ಚಾನಲ್ ನಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಅವೆಲ್ಲ ಕೂಡ ಇರ್ತವೆ SC1 ಎಕ್ಸಾಮ್ಗೆ. ಅವನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.